ಈ ದಿನದ ನಿತ್ಯ ಪಂಚಾಂಗದ ವೈಶಿಷ್ಟ್ಯಗಳ ಬಗ್ಗೆ ನಾವು ಗಮನ ಹರಿಸಿದ್ದಾದಲ್ಲಿ ಈ ದಿನ ತಾರೀಕು ಮೇ 20, 2025ನೇ ಸಂವತ್ಸರ, ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ ರಾತ್ರಿ 12:01 ಈ ದಿನ ಮಂಗಳವಾರ, ಧನಿಷ್ಠ ನಕ್ಷತ್ರ ಮಧ್ಯಾಹ್ನ 3:22 ಐಂದ್ರ ಯೋಗ, ಬಾಲವಕರಣ, ಸೂರ್ಯೋದಯ ಬೆಳಿಗ್ಗೆ 5:55, ಸೂರ್ಯಾಸ್ತ ಸಾಯಂಕಾಲ 6:36. ಈ ದಿನ ಅಮೃತಗಳಿಗೆ ಕಂಡುಬರ್ತಾ ಇಲ್ಲ, ಆದರೆ ವಿಷಗಳಿಗೆ ರಾತ್ರಿ 10:16 ಸರಿಯಾಗಿ ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರವಾಗಿ ಈ ದಿನ ವೃಷಭ ಮಾಸ ತೇದಿ 6. ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 3:31 5:07 ಯಮಗಂಡ ಕಾಲ ಬೆಳಿಗ್ಗೆ 9:08 10:44 ಈ ದಿನದ ಗ್ರಹ ಸಂಚಾರಗಳನ್ನು ನಾವು ಗಮನಿಸಿದ್ದಾದಲ್ಲಿ ಭರಣಿ ನಕ್ಷತ್ರದ 4ನೇ ಪಾದಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ. ಹಾಗೆ ರೇವತಿ ನಕ್ಷತ್ರದ 2ನೇ ಪಾದಕ್ಕೆ ಶುಕ್ರನ ಪ್ರವೇಶವೂ ಸಹ ಆಗ್ತಾ ಇದೆ. ಈ ದಿನದ ವಿಶೇಷ ಆಚರಣೆಗಳನ್ನು ನಾವು ನೋಡಿದ್ದಾದಲ್ಲಿ ತುಂಬುರರ ಜಯಂತಿ ಅಂತ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ನಾನು ನಿಮಗೆ ಕೊಡ್ತೀನಿ. ಇನ್ನಷ್ಟು ವಿಶೇಷತೆಗಳನ್ನು ನಾವು ಗಮನಿಸಿದ್ದಾದಲ್ಲಿ ಈ ದಿನ ಅನಧ್ಯಯನ ಅಂತ ಕೊಟ್ಟಿದ್ದಾರೆ. ಅನಧ್ಯಯನ ಅಂದರೆ ಏನು ಅಂದರೆ ಅಧ್ಯಯನಕ್ಕೆ ಯೋಗ್ಯವಲ್ಲದೆ ಇರತಕ್ಕಂಥ ದಿವಸ ಅಂತ. ಹಿಂದಿನ ಕಾಲದಲ್ಲಿ ಈಗಲೂ ಅಷ್ಟೇ ವೇದಾಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರೆಲ್ಲರಿಗೂ ಅಷ್ಟೇ ಅಧ್ಯಯನ ಮಾಡತಕ್ಕಂಥ ದಿನಗಳು ಅನಧ್ಯಯನ ದಿನಗಳು ಅಂತ ಹೇಳ್ತಾರೆ. ಪಾಡ್ಯಮಿ, ಅಷ್ಟಮಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ, ಪೌರ್ಣಮಿ ಈ ಎಲ್ಲ ತಿಥಿಗಳನ್ನು ಅನಧ್ಯಯನ ಅಂತ ಕರೀತಾರೆ. ಅಂದರೆ ಆ ದಿನ ವೇದಾಧ್ಯಯನ ಮಾಡಬಾರ್ದು ಅಂತ. ಇದು ಆಶ್ಚರ್ಯ ಅಂತ ಅನಿಸ್ಬೋದು ನಮಗೆ, ಯಾಕೆ ಮಾಡಬಾರ್ದು ಅಂತ. ಅಂದರೆ ನಮ್ಮಲ್ಲಿ ಒಂದು ವಿಚಾರ ತಿಳ್ಕೊಬೇಕು ನಾವಿಲ್ಲಿ. ಇವತ್ತು ಆಂಗ್ಲ ದೇಶದವರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ನಮಗೆ ಅವ್ರ ಸಿಸ್ಟಮನ್ನು ನಮ್ಮ ಮೇಲೆ ತಂದಿಟ್ಟು, ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮನ್ನು ತಂದಿಟ್ಟು ಸಂಡೇ ಹಾಲಿಡೇ ಅನ್ನೋ ಕಾನ್ಸೆಪ್ಟನ್ನ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಯಾವುದೇ ಲಾಜಿಕ್ ಇಲ್ಲ. ಅವತ್ತೇನೋ ಒಂದು ರಜಾ ಬೇಕು ಅನ್ನೋದಕ್ಕೋಸ್ಕರ ಇಟ್ಟಿದ್ದಾರೆ. ಆದರೆ ಈ ಅನಧ್ಯಯನ ಅನ್ನೋದಕ್ಕೆ ಒಂದು ವೈಜ್ಞಾನಿಕವಾದ ಕಾರಣ ಇದೆ. ಈ ತಿಥಿಗಳಲ್ಲಿ ಅಂದರೆ ಅಷ್ಟಮಿ ಆಗಲಿ ಅಥವಾ ಪಾಡ್ಯಮಿ ಆಗಲಿ, ಪೌರ್ಣಮಿ ಆಗಲಿ, ಅಮಾವಾಸ್ಯೆ ಆಗಲಿ, ಚತುರ್ದಶಿ ಆಗಲಿ ಈ ದಿನಗಳಲ್ಲಿ ವೇದ ಮಂತ್ರಗಳನ್ನು ನಾವು ಕಲಿಸಿದ್ದಾದಲ್ಲಿ ನಿಷ್ಫಲ ಆಗುತ್ತೆ ಅಂತ ಹೇಳ್ತಾರೆ. ಆ ವೈಬ್ರೇಷನ್ಸ್ ಕರೆಕ್ಟಾಗಿ ಟ್ರಾನ್ಸ್ಮಿಟ್ ಆಗೋದಿಲ್ಲ, ಕರೆಕ್ಟಾಗಿ ಟ್ರಾನ್ಸ್ಫರ್ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಎಷ್ಟು ಋಷಿಮುನಿಗಳು ಎಷ್ಟು ಆಳವಾಗಿ ಯೋಚನೆಯನ್ನು ಮಾಡಿದ್ದಾರೆ, ನಮ್ಮ ಪೂರ್ವಿಕರು ಎಷ್ಟೆಲ್ಲ ಚಿಂತನೆಯನ್ನು ಮಾಡಿದ್ದಾರೆ ಅನ್ನತಕ್ಕಂಥದ್ದು. ಅದಕ್ಕೋಸ್ಕರ ಅವತ್ತಿನ ದಿವಸ ಒಂದು ಬ್ರೇಕ್ ಕೊಟ್ಟಿದ್ದಾರೆ ಆ ವಿದ್ಯಾರ್ಥಿಗೆ. ಅವನಿಗೊಂದು ಬದಲಾವಣೆ ಬೇಕಾಗುತ್ತಲ್ವಾ, ಅದನ್ನು ವೈಜ್ಞಾನಿಕವಾಗಿ ಅಂದರೆ ಖಗೋಳದ ಆಧಾರದಲ್ಲಿ ಕೊಟ್ಟಿದ್ದಾರೆ. ಸುಮ್ಮನೆ ಯಾವತ್ತೋ ಒಂದು ದಿವಸ ರಜಾ ತಗೋ ಅಂತ ಕೊಟ್ಟಿಲ್ಲ. ಜೊತೆಗೆ ರಜಾ ತೊಗೊಂಡು ಮಾತ್ರಕ್ಕೆ ಸುಮ್ಮನೆ ಇರೋಂತ ಬಿಟ್ಬಿಡೋದಿಲ್ಲ ಅವನನ್ನು. ಅವತ್ತೆಲ್ಲ ನಿದ್ದೆ ಮಾಡೋ, ಅವತ್ತೆಲ್ಲ ಆಟ ಆಡ್ಕೊಂಡು ಇರುವಂತಿಲ್ಲ. ವೇದ ಅಧ್ಯಯನ ಮಾಡದೇ ಇರತಕ್ಕಂಥ ದಿವಸಗಳಲ್ಲಿ ಪುರಾಣವನ್ನು ಕಲಿಬೇಕು, ಇತಿಹಾಸವನ್ನು ಓದಬೇಕು. ರಾಮಾಯಣ ಆಗಲಿ, ಮಹಾಭಾರತ ಆಗಲಿ ಇವುಗಳನ್ನು ಅಧ್ಯಯನ ಮಾಡಬೇಕು. ಅವನು ಬೇರೆ ವಿದ್ಯೆಗಳನ್ನು ಕಲ್ತ್ಕೋಬೇಕು. ಮಂತ್ರ ಹೇಳಬಾರ್ದಷ್ಟೇ, ಬೇರೆ ವಿದ್ಯೆಗಳನ್ನೆಲ್ಲವೂ ಸಹ ಕಲಿಬೋದು. 18 ಪುರಾಣಗಳಿದೆ, 18 ಮಹಾಪುರಾಣಗಳು, 18 ಉಪಪುರಾಣಗಳು, ಇದೆಲ್ಲವನ್ನು ಅಧ್ಯಯನ ಮಾಡಬೇಕು. ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತಂದರೆ ಷಡಂಗಗಳು ಅಂತ ಹೇಳ್ತಾರೆ. ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಛಂದಸ್ಸು ಮತ್ತು ಜ್ಯೋತಿಷ್ಯ ಈ ಶಾಸ್ತ್ರಗಳಲ್ಲಿ ನಿನಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದನ್ನು ಕಲಿ ಅಂತ ಹೇಳ್ತಾರೆ. ವ್ಯಾಕರಣ ಕಲ್ತ್ಕೊ ನೀನು, ಇಲ್ಲ ಕಲ್ಪ ಅಂತ ಒಂದು ವಿಶೇಷವಾದ ವಿದ್ಯೆ ಇದೆ ಅದನ್ನು ಕಲ್ತ್ಕೋ. ಜ್ಯೋತಿಷ್ ಶಾಸ್ತ್ರದ ಆಸಕ್ತಿ ಇದೆಯಾ, ಈ ದಿನಗಳಲ್ಲಿ ಜ್ಯೋತಿಷ್ ಶಾಸ್ತ್ರನ ಅಭ್ಯಾಸ ಮಾಡು ಅಂತ ಹೇಳಿದ್ದಾರೆ. ಎರಡೂ ಒಟ್ಟಿಗೆ ಮಾಡಬೇಕು ಅಂದರೆ ಯಾರಿಗಾಗಲಿ ಮಲ್ಟಿ ಟಾಸ್ಕಿಂಗ್ ಅನ್ನೋದು ನಾವು ಸಹಜವಾಗಿ ಮಾಡೋದಕ್ಕೆ ಆಗೋದಿಲ್ಲ. ಹೇಳೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ, ನಾನು ಮಲ್ಟಿ ಟಾಸ್ಕರ್ ಅಂತ ಅಂದ್ಬಿಟ್ಟು ಒಂದು ಸಮಯದಲ್ಲಿ ಒಂದು ವಿಷಯದ ಮೇಲೆ ಮಾತ್ರ ಫೋಕಸ್ ಮಾಡೋದಕ್ಕೆ ಸಾಧ್ಯ. ಅದು ಹ್ಯೂಮನ್ ಮೈಂಡ್ಗೆ, ನಮ್ಮ ಬ್ರೈನ್ಗೆ ಇರ್ತಕ್ಕಂಥ ಲಿಮಿಟೇಷನ್. ಆ ಥರ ಮಾಡಿದ್ರೆ ಯಾವುದೇ ವಿಷಯ ನಮಗೆ ಪರಿಪೂರ್ಣವಾಗಿ ಸಿಗುತ್ತೆ. ಅದಕ್ಕೋಸ್ಕರ ಅನಧ್ಯಯನದ ದಿವಸಗಳಲ್ಲಿ ವೇದಾಧ್ಯಯನವನ್ನು ಬಿಟ್ಟು ಬೇರೆ ಸಬ್ಜೆಕ್ಟ್ಗಳ ಮೇಲೆ ಫೋಕಸ್ ಮಾಡಪ್ಪ ನೀನು ಅಂತ ಶಾಸ್ತ್ರಕಾರರು, ನಮ್ಮ ಋಷಿಮುನಿಗಳು ಹೇಳಿಕೊಟ್ಟಿದ್ದಾರೆ. ಇದು ಅನಧ್ಯಯನದ ವೈಶಿಷ್ಟ್ಯ ಆಗಿರುತ್ತೆ. ಇನ್ನು ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿಸಲ್ಪಟ್ಟಿರತಕ್ಕಂತಹ ಪೂಜೆಗಳು, ವಿಶೇಷವಾದ ಆಚರಣೆಗಳ ಬಗ್ಗೆ ನಾವು ಗಮನ ಹರಿಸಿದ್ದಾದಲ್ಲಿ ಈ ದಿನ ಅಂದರೆ ಇವತ್ತಿನ ದಿವಸದಲ್ಲಿ ಕುಂಭಕೋಣಂ ಕ್ಷೇತ್ರದಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ನಾವು ನಮ್ಮ ಸಂಸ್ಥೆಯ ಮುಖಾಂತರ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ನೋಡಬೇಕು ಅನ್ನತಕ್ಕಂಥ ಆಸಕ್ತಿ ಇದೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಬನ್ನಿ, ಫೇಸ್ಬುಕ್ ಚಾನಲ್ಗೆ ಬನ್ನಿ. ಲೈವ್ ಸ್ಟ್ರೀಮಿಂಗ್ ನಡೀತಾ ಇರುತ್ತೆ. ಇಡೀ ಪೂಜೆಯನ್ನು ತಾವು ವೀಕ್ಷಿಸಬಹುದು. ಸ್ವರ್ಣಾಕರ್ಷಣ ಭೈರವ ದೇವರ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು.